ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4, ಸಂಚಿಕೆ 66, ನವೆಂಬರ್ 15, 2020. ಕಥಾ ಸಮಯ. ವಿಶ್ವವಿಖ್ಯಾತ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಸುಮಾರು 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದಾಗ ತಾನು ಕಂಡು ದಾಖಲಿಸಿದ ವೈಜ್ಞಾನಿಕ ಟಿಪ್ಪಣಿಗಳ ಅನುವಾದ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಬೀಗಲ್ ಸಾಹಸಯಾನ, ಸಂಚಿಕೆ 114. ನಾವು ಈ ದ್ವೀಪದಲ್ಲಿ 4 ದಿನಗಳು ತಂಗಿದ್ದೆವು. ಕೆಟ್ಟ ಹವೆ ಮುಂದುವರೆದಿತ್ತಾದರೂ ಗಣನೀಯ ತೊಂದರೆಯೇನಾಗಲಿಲ್ಲ. ಏಕೆಂದರೆ ಈ ದ್ವೀಪಗಳೆಲ್ಲದರಲ್ಲೂ ನೆಲಪಯಣ ಅಸಾಧ್ಯವೇ. ಇಲ್ಲಿನ ಕರಾವಳಿ ಎಷ್ಟು ಒರಟಾಗಿದೆ ಎಂದರೆ ಸಮುದ್ರ ತೀರದತ್ತ ನಡೆಯುವುದೆಂದರೆ ಚೂಪಾದ ಕಾಗೆ ಬಂಗಾರದ ಬಂಡೆಗಳ ಮೇಲೆ ಹತ್ತಿ ಇಳಿದು ನಡೆಯುವ ಸಾಹಸವಾಗುತ್ತದೆ. ಇನ್ನು ಕಾಡಿನಲ್ಲಿ ನಮ್ಮ ಪಯಣವೋ ನಿಸರ್ಗವೇ ನಿಷೇಧಿಸಿದ ಈ ಪ್ರದೇಶದೊಳಗೆ ನುಸುಳಲು ನಾವು ಮಾಡಿದ ಪ್ರಯತ್ನಗಳಿಗೆ ತರಚಿಕೊಂಡ ನಮ್ಮ ಮುಖ, ಕೈ, ಕಾಲು, ಮಂಡಿಗಳೇ ಸಾಕ್ಷಿಯಾಗಿದ್ದುವು. ಡಿಸೆಂಬರ್ 18 ನಾವು ಕೊನೆಗೂ ಸಮುದ್ರಕ್ಕೆ ಇಳಿದೆವು. 20ನೇ ತಾರೀಖು ನಾವು ದಕ್ಷಿಣ ಅಮೆರಿಕಕ್ಕೆ ವಿದಾಯ ಹೇಳಿದೆವು. ಮಾರುತವೊಂದು ನಮ್ಮನ್ನು ಉತ್ತರಕ್ಕೆ ದೂಡಿ ಕೊಂಡೊಯ್ಯಿತು. ಕೇಪ್ ಟ್ರೇ ಮೊಂಟೆಯಿಂದ ನಾವು ಆರಾಮವಾಗಿ ಆ ಹವಾಮಾನ ಜರ್ಜರಿತವಾಗಿಸಿದ್ದ ಕರಾವಳಿಯ ಗುಂಟ ಸಾಕಿದೆವು. ರೇಖಾಚಿತ್ರದಂತಿದ್ದ ಬೆಟ್ಟಗಳ ನಿಶಾನೆಗಳು ಹಾಗೂ ಅವುಗಳ ಬಲು ಕಡಿದಾದ ಕೋಡುಗಲ್ಲುಗಳಲ್ಲಿಯೂ ಇದ್ದ ಕೆಟ್ಟ ದಟ್ಟ ಕಾಡುಗಳಿಗೆ ಕರಾವಳಿ ಖ್ಯಾತವಾಗಿದೆ. ಮರುದಿನ ಒಂದು ಬಂದರು ಕಾಣಿಸಿತು. ನಮ್ಮಂತಹ ದಣಿದ ಹಡಗಿಗೆ ಈ ಅಪಾಯಕಾರಿ ಕರಾವಳಿಯಲ್ಲಿ ಸಿಕ್ಕ ಇಂತಹ ಬಂದರು ನಿಜಕ್ಕೂ ವರದಾನವೇ. ರಿಯೋ ಡಿ ಜನೈರೋದ ಸುಪ್ರಸಿದ್ಧ ಶುಗರ್ ಲೋಫ್ ಇರುವುದಕ್ಕಿಂತಲೂ ಅಪ್ಪಟ ಶಂಕುವಿನಾಕಾರದ ಈ ಬೆಟ್ಟದಿಂದ ಸುಮಾರು 1600 ಅಡಿ ಎತ್ತರದಿಂದಲೇ ಬಂದರನ್ನು ಗುರುತಿಸಬಹುದು. ಲಂಗರು ಹಾಕಿದ ಮೇಲೆ ಮರುದಿನ ನಾನು ಈ ಬೆಟ್ಟದ ತುದಿಯನ್ನು ಏರಿದೆ. ಅದೊಂದು ಪರಿಶ್ರಮದ ಸಾಹಸ. 2 ಬದಿಗಳು ಎಷ್ಟು ಕಡಿದಾಗಿತ್ತೆಂದರೆ ಕೆಲವು ಕಡೆಗಳಲ್ಲಿ ಮರಗಳನ್ನೇ ಏಣಿಗಳಂತೆ ಬಳಸಿ ಹತ್ತಬೇಕಿತ್ತು. ಅತಿಯಾಗಿ ಬೆಳೆದಿದ್ದ ಹಾಗೂ ತೊನೆದಾಡುತ್ತಿದ್ದ ಹೂಗಳಿಂದ ತುಂಬಿ ಸುಂದರವಾಗಿದ್ದ, ಆದರೆ ನುಸುಳಲು ಅಸಾಧ್ಯವಾದ ಪಕ್ಸಿಯ ಗಿಡವೂ ಅಡ್ಡಿಯಾಗಿತ್ತು. ಇಂತಹ ರುದ್ರ ಪ್ರದೇಶಗಳಲ್ಲಿರುವ ಬೆಟ್ಟಗಳ ಶಿಖರವನ್ನೇರುವುದೆಂದರೆ ಬೇರಾವುದೇ ಪರ್ವತವನ್ನು ಏರುವುದಕ್ಕಿಂತಲೂ ಸಂತಸವಾಗುತ್ತದೆ. ಏನಾದರೂ ವಿಚಿತ್ರವನ್ನು ಕಾಣಬಹುದೆನ್ನುವ ನಿರೀಕ್ಷೆ ಇರುತ್ತದೆ. ಇಂತಹ ನಿರೀಕ್ಷೆಯನ್ನು ಗೇಲಿ ಮಾಡಬಹುದು. ಆದರೆ ಪ್ರತಿ ಬಾರಿಯೂ ನನಗೆ ಇಂತಹ ನಿರೀಕ್ಷೆ ತಪ್ಪದೇ ಬರುತ್ತಿತ್ತು. ಗೆಲುವಿನ ಸುಖ ಹಾಗೂ ಆ ಎತ್ತರದಿಂದ ಕಾಣುವ ಅವಿಶಾಲ ದೃಶ್ಯ ಮನಸ್ಸಿಗೆ ನೀಡುವ ಮುದವೇನೆಂದು ಎಲ್ಲರಿಗೂ ತಿಳಿದಿರಬೇಕು. ನಿರ್ಜನವಾದ ಈ ಪ್ರದೇಶದಲ್ಲಿ ಇಂತಹ ನಿರೀಕ್ಷೆಯ ಜೊತೆಗೆ ಒಂದಿಷ್ಟು ಜಂಭವೂ ಸೇರಿಕೊಳ್ಳುತ್ತದೆ. ಈ ದೃಶ್ಯವನ್ನು ಆ ಎತ್ತರದಿಂದ ನೋಡಿದ ಮೊದಲ ಮನುಷ್ಯ ತಾನೇ ಎನ್ನುವ ಜಂಭ. ಹೀಗಾಗಿ ಇಂತಹ ನಿರ್ಜನ ಪ್ರದೇಶಗಳಿಗೆ ಬೇರೆ ಯಾರಾದರೂ ಈ ಮೊದಲು ಬಂದಿದ್ದರೋ ಎಂದು ಖಚಿತಪಡಿಸಿಕೊಳ್ಳುವ ಅದಮ್ಯ ಆಸೆಯೂ ಉಂಟಾಗುತ್ತದೆ. ಅಲ್ಲಿ ಸಿಕ್ಕ ಮೊಳೆಜಡಿದ ಮರದ ತುಂಡನ್ನೂ ಯಾವುದೋ ಶಿಲಾಶಾಸನ ಕಂಡಷ್ಟೇ ಕಾತರದಿಂದ ಕಣ್ಣರಳಿಸಿ ಅಧ್ಯಯನ ಮಾಡುವುದೂ ಇದೆ. ಇಂತಹ ಭಾವಗಳು ತುಂಬಿದ ನನಗೆ ಅಲ್ಲಿನ ಕರಾವಳಿಯ ತೀರದಲ್ಲಿ ಕಲ್ಲಿನ ಕೋಡಿನ ಅಡಿಯೊಂದರಲ್ಲಿ ಹುಲ್ಲಿನ ಹಾಸು ಇದ್ದದ್ದು ಕಂಡು ಕುತೂಹಲವಾಯಿತು. ಅದರ ಪಕ್ಕದಲ್ಲಿಯೇ ಒಂದು ಅಕ್ಕಿಷ್ಟಿಕೆಯ ಕುರುಹು ಕೊಡಲಿಯನ್ನು ಬಳಸಿದ್ದ ಸೂಚನೆಯೂ ಕಂಡಿತು. ಆ ಹಾಸಿಗೆ, ಬೆಂಕಿ ಹಾಗೂ ಆ ಸಂದರ್ಭಗಳು ಅಲ್ಲಿಗೆ ಬಂದಿದ್ದ ರೆಡ್ ಇಂಡಿಯನ್ನನ ಕೌಶಲವನ್ನು ತೋರಿಸಿದವು. ಏಕಕಾಲಕ್ಕೆ ಕ್ರಿಶ್ಚಿಯನ್ನರನ್ನಾಗಿಯೂ ಗುಲಾಮರನ್ನಾಗಿಯೂ ಮಾಡಿದ್ದ ಕ್ಯಾಥೋಲಿಕ್ಕರ ಆಸೆ ಈ ರೆಡ್ ಇಂಡಿಯನ್ ಪಂಗಡವನ್ನು ನಿರ್ನಾಮ ಮಾಡಿತ್ತು. ಅದನ್ನು ಕಂಡ ಮೊದಲಿಗೆ ಈ ಹುಲ್ಲು ಹಾಸು, ಬೆಂಕಿ ಹಾಗೂ ಕೊಡಲಿ ಯಾವುದೋ ಅವಘಡಕ್ಕೀಡಾದ ಹಡಗಿನಿಂದ ಬದುಕುಳಿದ ಒಬ್ಬಂಟಿ ನಾವಿಕ. ದೂರದ ನಾಡಿಗೆ ಹೋಗುವ ಮುನ್ನ ರಾತ್ರಿಗೆ ತಂಗಲು ಮಾಡಿಕೊಂಡಿದ್ದಿರಬಹುದು ಎಂದು ತಪ್ಪಾಗಿ ಭಾವಿಸಿದ್ದೆ. ಡಿಸೆಂಬರ್ 28. ಹವೆ ಕೆಟ್ಟದಾಗಿಯೇ ಇತ್ತು. ಆದರೆ ನಮ್ಮ ಸರ್ವೆಯನ್ನು ಮುಂದುವರಿಸಲೇಬೇಕಿತ್ತು. ಕಾಲವೇ ನಮಗೆ ಹೊರೆಯಾಗಿತ್ತು.
ಮಳೆ ಗಾಳಿಯಿಂದಾಗಿ ಪಯಣ ದಿನೇ ದಿನೇ ನಿಧಾನವಾದಾಗ ಇನ್ನೇನಾದೀತು. ಸಂಜೆ ಹೊತ್ತಿಗೆ ಮತ್ತೊಂದು ನಿಲುದಾಣವನ್ನು ಪತ್ತೆ ಮಾಡಿ ಅಲ್ಲಿ ಲಂಗರು ಹಾಕಿದೆವು. ಅಲ್ಲೇ ಎದುರಿನಲ್ಲಿ ಒಬ್ಬ ಮನುಷ್ಯ ತನ್ನ ಅಂಗಿಯನ್ನು ಬೀಸುತ್ತಾ ಇದ್ದದ್ದು ಕಂಡು ದೋಣಿಯೊಂದನ್ನು ಕಳಿಸಿದೆವು. ದೋಣಿ ಮರಳುವಾಗ ಇಬ್ಬರನ್ನು ಹೊತ್ತು ತಂದಿತ್ತು. ತಿಮಿಂಗಲವನ್ನು ಬೇಟೆಯಾಡುತ್ತಿದ್ದ ಅಮೆರಿಕನ್ ಹಡಗಿನಿಂದ ಓಡಿ ಹೋದ 6 ಜನ ದೋಣಿಯೊಂದರಲ್ಲಿ ಸಾಗಿ ಇಲ್ಲಿಗೆ ತುಸು ದಕ್ಷಿಣಕ್ಕೆ ಬಂದು ತಲುಪಿದ್ದರು. ಅವುಗಳ ಬಡಿತಕ್ಕೆ ಆ ದೋಣಿ ಚೂರು ಚೂರಾಗಿತ್ತು. ಹೀಗಾಗಿ ಅವರು ಆ ಕರಾವಳಿಯಲ್ಲಿ ಎತ್ತ ಹೋಗಬೇಕೆಂದು ಗೊತ್ತಾಗದೆಯೇ 15 ತಿಂಗಳುಗಳಿಂದಲೂ ಹೀಗೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ಅಡ್ಡಾಡುತ್ತಿದ್ದರು. ಈ ಬಂದರನ್ನು ನಾವು ಪತ್ತೆ ಮಾಡಿದ್ದು ಎಂತಹ ಅದೃಷ್ಟದಾಟ ಅಲ್ಲವೇ? ಈ ಒಂದು ಅದೃಷ್ಟದ ಕ್ಷಣವಿಲ್ಲದಿದ್ದರೆ ಅವರು ಮುದಿಯರಾಗುವವರೆಗೂ ಹೀಗೆಯೇ ಅಲೆದಾಡಿಕೊಂಡೇ ಸಾಯಬೇಕಿತ್ತು. ಅವರು ಅನುಭವಿಸಿದ ಸಂಕಟ ಹೇಳಲು ಆಗದಂಥದ್ದು. ಅವರಲ್ಲೊಬ್ಬ ಕಡಿದಾದ ಕಣಿವೆಯ ಮೇಲಿಂದ ಬಿದ್ದು ಪ್ರಾಣ ಕಳೆದುಕೊಂಡಿದ್ದ. ಕೆಲವೊಮ್ಮೆ ಅವರು ಆಹಾರವನ್ನು ಹುಡುಕುತ್ತಾ ಬೇರೆ ಬೇರೆಯಾಗಿ ಬಿಡುತ್ತಿದ್ದರು. ಆ ಒಬ್ಬಂಟಿ ಹಾಸಿಗೆ ಇವರಲ್ಲೊಬ್ಬನದ್ದಿರಬೇಕು. ಅವರಿಗುಂಟಾದ ಈ ದುರಂತದ ನಡುವೆಯೂ ಅವರಿಗೊಂದು ಕಾಲದ ಪ್ರಜ್ಞೆ ಇತ್ತು. ಅವರು ಕೇವಲ 4 ದಿನಗಳಷ್ಟೇ ಕಳೆದು ಹೋಗಿದ್ದರಂತೆ. ಡಿಸೆಂಬರ್ 30 ನಾವು ಟ್ರೆಮೊಂಟೇಸ್ ಶ್ರೇಣಿಯ ಉತ್ತರ ತುದಿಯಲ್ಲಿದ್ದ ಯಾವುದೋ ಬೆಟ್ಟಗಳ ಬುಡದಲ್ಲಿದ್ದ ಒಂದು ಒಳಕೊಲ್ಲಿಯಲ್ಲಿ ಲಂಗರು ಹಾಕಿದೆವು. ಮರುದಿನ ಬೆಳಗ್ಗೆ ಉಪಾಹಾರವಾದ ನಂತರ ನಮ್ಮ ಒಂದು ತಂಡವು ಸುಮಾರು 2400 ಅಡಿ ಎತ್ತರದ ಒಂದು ಪರ್ವತವನ್ನು ಏರಿತು. ಬೆಟ್ಟದ ಮೇಲಿಂದ ಕಂಡ ದೃಶ್ಯ ಮನೋಹರವಾಗಿತ್ತು. ಪರ್ವತ ಶ್ರೇಣಿಯ ಪ್ರಮುಖ ಭಾಗದಲ್ಲಿ ದೊಡ್ಡದಾದ ಗಟ್ಟಿ ಗ್ರಾನೈಟ್ ಶಿಲೆಯ ಯದ್ವಾತದ್ವಾ ಗಾತ್ರಗಳ ಗುಡ್ಡಗಳಾಗಿತ್ತು. ಇವು ಪ್ರಪಂಚ ಹುಟ್ಟಿದಾಗಿನಿಂದ ಅದರ ಜೊತೆಗೇ ಹುಟ್ಟಿದಂತೆ ತೋರುತ್ತಿದ್ದುವು. ಈ ಗ್ರಾನೈಟ್ ಶಿಲೆಗಳ ಶಿಖರದಲ್ಲಿ ಕಾಗೆ ಬಂಗಾರದ ಕಿರೀಟ ಹೊದಿಸಿತ್ತು. ಹುಟ್ಟಿನಿಂದ ಕಳೆದ ಈ ದೀರ್ಘ ಕಾಲಾವಧಿಯಲ್ಲಿ ಅದು ಸವೆದು ಬೆರಳುಗಳಂತೆ ಆಕಾರ ತಳೆದಿತ್ತು. ತಮ್ಮ ಅಂಚಿನ ಆಕಾರದಲ್ಲಿ ಸಂಪೂರ್ಣ ವಿಭಿನ್ನವಾದ ಈ ಎರಡೂ ಸ್ವರೂಪಗಳು ಸಸ್ಯಗಳೇ ಇಲ್ಲದೆ ಒಂದಕ್ಕೊಂದು ಒಪ್ಪುವಂತಿದ್ದುವು. ಎಲ್ಲೆಡೆಯೂ ದಟ್ಟ ಹಸಿರು ಬಣ್ಣದ ಕಾಡನ್ನು ನೋಡಿದ ನಮ್ಮ ಕಣ್ಣುಗಳಿಗೆ ಈ ಬರಡು ದೃಶ್ಯವೂ ಒಂದು ರೀತಿ ವಿಚಿತ್ರವಾಗಿತ್ತು. ಈ ಪರ್ವತಗಳ ರಚನೆಯನ್ನು ಪರೀಕ್ಷಿಸಲು ನನಗೆ ಬಹಳ ಖುಷಿ ಎನಿಸಿತು. ಈ ಎತ್ತರದ ಜಟಿಲವಾದ ಪರ್ವತ ಶ್ರೇಣಿಗಳಿಗೆ ಅನಂತತೆಯ ಮೆರುಗಿತ್ತು. ಆದರೆ ಅಷ್ಟೇ ಮನುಷ್ಯನಿಗೂ ಇತರೆ ಜೀವಿಗಳಿಗೂ ನಿರರ್ಥಕವಾಗಿದ್ದವು. ಭೂವಿಜ್ಞಾನಿಗಳಿಗೆ ಗ್ರಾನೈಟ್ ಬಲು ಪರಿಚಿತ ವಸ್ತು. ವಿಶಾಲವಾದ ಅದರ ವ್ಯಾಪ್ತಿ ಹಾಗೂ ಸುಂದರ ಒತ್ತೊತ್ತಾಗಿ ಅಡಕವಾದ ಸಂರಚನೆ ಅದರ ಪುರಾತನ ಗುಣವನ್ನು ಗುರುತಿಸುತ್ತದೆ. ಬಹುಶಃ ಗ್ರಾನೈಟ್ ರೂಪುಗೊಂಡಿರುವ ಬಗೆಯನ್ನು ಕುರಿತು ಆಗಿರುವಷ್ಟು ಚರ್ಚೆಗಳು ಇನ್ಯಾವ ಶಿಲೆಯ ಬಗ್ಗೆಯೂ ಆಗಿಲ್ಲ. ಸಾಮಾನ್ಯವಾಗಿ ನಾವು ಗ್ರಾನೈಟ್ ಅನ್ನು ಎಲ್ಲದರ ಮೂಲಶಿಲೆ ಎಂದು ಪರಿಗಣಿಸುತ್ತೇವೆ. ಅದು ಹೇಗೆ ರಚನೆಯಾಗಿರಲಿ, ಈ ಭೂಮಿಯ ಅತ್ಯಂತ ಆಳವಾದ ಪದರಗಳನ್ನು ಅದು ಹೊಕ್ಕಿದೆ ಎನ್ನುವುದು ನಮಗೆ ತಿಳಿದಿದೆ. ಯಾವುದೇ ವಿಷಯದ ಬಗ್ಗೆ ಮಾನವನಿಗಿರುವ ಅತಿಯಾದ ಆಸಕ್ತಿಗೆ ಅದರ ಅರಿವಿಗೊಂದು ಮಿತಿಯಾಗುತ್ತದೆ. ಆ ಬಗ್ಗೆ ಅವನಿಗಿರುವ ಅತೀವ ಕಲ್ಪನೆಗಳು ಈ ಮಿತಿಯನ್ನು ಇನ್ನಷ್ಟು ಹೆಚ್ಚಿಸುತ್ತವೆಯಷ್ಟೇ. ಜನವರಿ 1, 1835 ಹೊಸ ವರ್ಷ ಈ ಭಾಗದ ಪ್ರದೇಶಗಳಿಗೆ ತಕ್ಕಂತೆ ಆಗಮಿಸಿತು. ಅಂತಹ ಒಳ್ಳೆಯದನ್ನೇನೂ ಅದು ಕಾಣಿಸಲಿಲ್ಲ. ನೈಋತ್ಯದಿಂದ ಜೋರಾಗಿ ಬೀಸಿದ ಬಿರುಗಾಳಿಯ ಜೊತೆಗೆ ಬಂದು ಎಡೆಬಿಡದೆ ಸುರಿದ ಮಳೆ ಮುಂದಿನ ದಿನಗಳ ಬಗ್ಗೆ ಸೂಚನೆ ನೀಡಿತ್ತು. ದೇವರ ದಯೆ, ಇದು ಕೊನೆಯಾಗುವವರೆಗೂ ನಾವು ಇಲ್ಲಿ ಇರಲಿಕ್ಕಿಲ್ಲ. ಅಷ್ಟರಲ್ಲಿ ನಾವು ಶಾಂತ ಸಾಗರದಲ್ಲಿ ಪಯಣಿಸುತ್ತಿರುತ್ತೇವೆ. ಅಲ್ಲಿ ಮೇಲಿರುವ ನೀಲಿ ಆಕಾಶ, ಅದಕ್ಕೂ ಮೇಲೆ ಮೋಡಗಳ ಮರೆಯಲ್ಲಿ ಇನ್ನೊಂದು ಸ್ವರ್ಗವಿದೆ ಎಂದು ಹೇಳುತ್ತಿರುತ್ತದೆ. ಈ ನೈಋತ್ಯ ಮಾರುತಗಳು ಮುಂದಿನ 4 ದಿನವೂ ಬೀಸಿದವು. ನಾವು ಆ ಸಮಯದಲ್ಲಿ ಒಂದು ದೊಡ್ಡ ಕೊಲ್ಲಿಯನ್ನಷ್ಟೇ ದಾಟಿ ಮತ್ತೊಂದು ಬಂದರಿನಲ್ಲಿ ಲಂಗರು ಹಾಕಿದೆವು. ಅಲ್ಲಿದ್ದ ಒಂದು ನಾಲೆಯ ತುದಿಗೆ ಕ್ಯಾಪ್ಟನ್ ನನ್ನ ಜೊತೆಗೆ ಒಂದು ದೋಣಿಯಲ್ಲಿ ಹೋದೆ. ಹಿಂದಿರುಗುವಾಗ ಹಾದಿಯಲ್ಲಿ ಒಂದಿಷ್ಟು ನೀರು ನಾಯಿಗಳನ್ನು ನೋಡಿದೆವು. ಅವು ಅದ್ಭುತವಾಗಿದ್ದವು. ಸಮುದ್ರ ತೀರದಲ್ಲಿದ್ದ ಪ್ರತಿಯೊಂದು ಸಪಾಟಾದ ಕಲ್ಲು ಬಂಡಿಯ ಇಂಚಿಂಚು ಕೂಡ ಅವುಗಳಿಂದ ತುಂಬಿತ್ತು. ಎಲ್ಲವೂ ಹಂದಿಗಳು ಮಾಡುವಂತೆ ಒಂದರೊಡನೆ ಒಂದು ತಬ್ಬಿಕೊಂಡು ಗಾಢ ನಿದ್ರೆಯಲ್ಲಿದ್ದ ಅವು ಬಲು ಸ್ನೇಹಮಯಿಗಳಾಗಿ ತೋರಿದುವು. ಆದರೆ ಅಲ್ಲಿದ್ದ ಕಸ ಹಾಗೂ ಅವುಗಳಿಂದ ಬರುತ್ತಿದ್ದ ಗಾಢ ವಾಸನೆಯಿಂದ ಬಹುಶಃ ಹಂದಿಗಳು ನಾಚಿಕೊಳ್ಳುತ್ತಿದ್ದುವೇನೋ. ಪ್ರತಿಯೊಂದು ಹಿಂಡನ್ನು ಅಪಶಕುನದಂತೆ ಒಂದು ಬುಜಾರ್ಡ್ ಕೋಳಿಯ ಕೆಟ್ಟ ಕಣ್ಣು ಕಾಯುತ್ತಿತ್ತು. ಕೆಂಪು ಬಣ್ಣದ ಶಿರವಿದ್ದ ಈ ಕೆಟ್ಟ ಹಕ್ಕಿ ಕೊಳೆತ ಮಾಂಸದಲ್ಲಿಯೇ ಮುಳುಗಲು ಹುಟ್ಟಿದೆಯೇನೋ. ಇವು ಇಲ್ಲಿನ ಪಶ್ಚಿಮ ಕರಾವಳಿಯಲ್ಲಿ ಬಲು ಸಾಮಾನ್ಯ. ಈ ನೀರು ನಾಯಿಗಳ ಜೊತೆಗಿದ್ದ ಅವು ಏನನ್ನು ತಿನ್ನುತ್ತವೆ ಎನ್ನುವುದು ಸ್ಪಷ್ಟವಾಗಿತ್ತು. ಇಲ್ಲಿನ ನೀರು ಬಲು ತಿಳಿಯಾಗಿದ್ದಂತೆ ಎನಿಸಿತು. ಬಹುಶಃ ಮೇಲೆ ಮಾತ್ರ ಹಾಗಿತ್ತೇನೋ. ಇದಕ್ಕೆ ಅಲ್ಲಿದ್ದ ಅಸಂಖ್ಯ ತೊರೆಗಳು ಕಾರಣವಿರಬಹುದು.
ಆ ಎತ್ತರದ ಗ್ರಾನೈಟ್ ಕೊಡುಗಲ್ಲುಗಳಿಂದ ಸಮುದ್ರಕ್ಕೆ ಇವು ಧುಮ್ಮಿಕ್ಕುತ್ತಿದ್ದವು. ಸಿಹಿ ನೀರು ಮೀನುಗಳನ್ನು ಕರೆದು ಸೆಳೆಯುತ್ತದೆ. ಇದರಿಂದಾಗಿ ಇಲ್ಲಿಗೆ ಹಲವು ಟರ್ನ್ಗಳು ಸೀಗಲ್ ಹಕ್ಕಿಗಳು ಹಾಗೂ 2 ವಿಧದ ಕಾರ್ಮೊರಾಂಟ್ ಹಕ್ಕಿಗಳು ಬರುತ್ತಿದ್ದವು. ನಾವು 2 ಕರಿಕತ್ತಿದ್ದ ಸುಂದರವಾದ ಹಂಸಗಳನ್ನೂ ಕಂಡೆವು. ಹಾಗೆಯೇ ಹಲವಾರು ಸಮುದ್ರ ನಾಯಿಗಳನ್ನೂ ನೋಡಿದೆವು. ಇವುಗಳ ತುಪ್ಪಳಕ್ಕೆ ಬಲು ಬೆಲೆ ಇದೆ. ಹಿಂದಿರುಗುವಾಗ ನಾವು ಹೀಗೆ ಮರಿ ಮುದಿ ಚಿಕ್ಕದು ದೊಡ್ಡದೆನ್ನದೆ ಬೇಕಾಬಿಟ್ಟಿ ಗುಡ್ಡೆಯಾಗಿ ಬಿದ್ದಿದ್ದ ಈ ನೀರುನಾಯಿಗಳು ದೋಣಿ ಅವುಗಳ ಬಳಿ ಸಾಗಿದಂತೆ ಸಮುದ್ರಕ್ಕೆ ಜಾರಿ ಬೀಳುತ್ತಿದ್ದುದನ್ನು ಕಾಣಲು ಮೋಜೆನಿಸುತ್ತಿತ್ತು. ಹಾಗೆ ನೀರಿಗೆ ಜಾರಿದವು ಬಹಳ ಹೊತ್ತೇನು ಮುಳುಗಿ ಇರುತ್ತಿರಲಿಲ್ಲ. ಬಲು ಬೇಗನೆ ಮೇಲೆ ಬಂದು ತಮ್ಮ ಕತ್ತುಗಳನ್ನು ಮುಂಚಾಚಿಕೊಂಡು ನಮ್ಮನ್ನು ಬಲು ಕುತೂಹಲ ಹಾಗೂ ಅಚ್ಚರಿಯಿಂದ ಹಿಂಬಾಲಿಸುತ್ತಿದ್ದುವು. ಇದು ಇಂದಿನ ಕಥಾ ಸಮಯ. ಅನುವಾದ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ಶ್ರೀಮತಿ ಭಾರತಿ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.